ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಸತ್ಯಭಾಮ ಸಂಚಿಕೆ 7. ತಾನು ಇಷ್ಟು ಹೊತ್ತು ಕಂಡದ್ದು ಕನಸು ಎಂದು ಅರಿತವಳು. ಕನಸ? ನಾನವನಿಗೆ ನಿಜವಾಗಿ ಗುದ್ದಿದೆ ಅಂತ ನೆನೆಸಿದ್ದೆ. ಎಂಥ ಒಳ್ಳೆ ಕನಸು, ಒಳ್ಳೆ ಮಜೆ ಇತ್ತು. ಹೌದು, ಅವನೆಂತಕ್ಕೆ ನನ್ನ ಕನಸಲ್ಲಿ ಬಂದದ್ದು? ಅವನಿಗೆ ಬೇರೆಂಥ ಕೆಲಸ ಇಲ್ವಾ ಎಂದುಕೊಂಡವಳು ತನ್ನ ಮುಂದೆ ನಿಂತಿದ್ದ ತಾಯಿಯನ್ನು ನೋಡುತ್ತಾ, ಅಮ್ಮ ಎಂತಾಯಿತು ಎಂದು ಕೇಳಿದಳು. ಅದನ್ನು ನೀನು ಹೇಳಬೇಕು, ಅಮ್ಮ ಅಂತ ಬೊಬ್ಬೆ ಹೊಡೆದವಳು ನೀನು ಎಂದಾಗ, ಅದು ನಾನು ಕೆಟ್ಟ ಕನಸು ಕಂಡೆ, ಸಾರಿ ಅಮ್ಮ, ನೀನೇನ ಕೆಲಸ ಮಾಡು, ನಾನು ಹಲ್ಲುಚ್ಚಿ ಬರ್ತೇನೆ ಎಂದವಳು ಅಲ್ಲಿಂದ ಕಾಲ್ಕಿತ್ತಳು. ಅವಳು ಹೋದತ್ತಲೇ ನೋಡಿ ನಕ್ಕವರು, ಒಳ್ಳೆ ಹುಡುಗಿ ಎಂದು ಅಡುಗೆ ಕೊನೆಯತ್ತ ಹೋದರು. ಅಮ್ಮ, ಎಂಥದ? ಹಸಿವಾಗ್ತದೆ, ಚಹಾ ಮತ್ತು ತಿಂಡಿ ಕೊಡು. ಆಯಿತು ಕೂತ್ಕೋ ಎಂದವರು ಅವಳಿಗೆ ತಿಂಡಿ ಕೊಟ್ಟು ಅವಳ ಪಕ್ಕದಲ್ಲೇ ಕುಳಿತರು. ಸತ್ಯಜಿತ್ ಮನೆಗೆ ಬಂದವನು ತುಂಬ ಖುಷಿಯಾಗಿದ್ದ. ಭಾಮ ತನ್ನದೇ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿರುವುದು ಅವನ ಖುಷಿಗೆ ಕಾರಣವಾಗಿತ್ತು. ಅವಳ ಬಾಸ್ ತಾನೇ ಎಂದು ಗೊತ್ತಾದಾಗ ಅವಳ ಪ್ರತಿಕ್ರಿಯೆ ಹೇಗಿರಬಹುದು? ಅವಳ ಮುಖ ಇಂಗು ತಿಂದ ಮಂಗನ ಹಾಗೆ ಆಗಿರಬಹುದು. ತನಗೆ ಇಷ್ಟ ಬಂದಂತೆ ಅವಳನ್ನು ಆಟವಾಡಿಸಬಹುದು. ಅವಳು ಇನ್ಯಾವತ್ತೂ ತನ್ನೊಂದಿಗೆ ವಾದಿಸಬಾರದು, ಹಾಗೆ ಮಾಡಬೇಕು ಎಂದು ಯೋಚಿಸುತ್ತಿದ್ದವನ ಮುಖದಲ್ಲಿ ಕಿರುನಗೆ ಮೂಡಿತು. ಯಾವಾಗಲೂ ಅರ್ಧ ತಾಸು ವಿಶ್ರಾಂತಿ ತೆಗೆದು ತನ್ನ ಜೊತೆ ಮಾತನಾಡಲು ಬರುತ್ತಿದ್ದ ತನ್ನ ಅಣ್ಣ ಇಂದು 1 ತಾಸು ಕಳೆದರೂ ಪತ್ತೆ ಇಲ್ಲ ಎಂದು ಅವನನ್ನು ಅರಸಿ ಕೋಣೆಗೆ ಬಂದಿದ್ದಳು ಸ್ಫೂರ್ತಿ. ಅವನು ಏನೋ ಯೋಚಿಸಿ ನಗುತ್ತಿರುವುದು ಅವಳ ಕಣ್ಣಿಗೆ ಬಿದ್ದಿತು. ಅಣ್ಣ ತುಂಬ ಖುಷಿಯಾಗಿದ್ದಾನೆ, ಒಬ್ಬೊಬ್ಬನೇ ನಗ್ತಿದ್ದಾನೆ. ಅಣ್ಣ ಏನಾದರೂ ಲವ್ವಲ್ಲಿ ಬಿದ್ನಾ ಹೇಗೆ ಎಂದುಕೊಂಡವಳು ಮರುಕ್ಷಣವೇ, ಇಲ್ಲಪ್ಪ, ಅಣ್ಣ ಯಾರನ್ನಾದರೂ ಪ್ರೀತಿಸ್ತಾ ಇದ್ದಿದ್ರೆ ನನ್ನ ಹತ್ರ ಬಂದು ಹೇಳ್ಕೊಳ್ತಿದ್ದ, ನಾನೇ ಸುಮ್ಮನೆ ಇಲ್ಲ ಸಲ್ಲದು ಯೋಚಿಸ್ತಿದ್ದೀನಿ ಎಂದುಕೊಂಡವಳು ಅಣ್ಣ ಎಂದು ಕರೆದಳು. ಅವಳ ದನಿಗೆ ತನ್ನ ಯೋಚನಾ ಲಹರಿಯಿಂದ ಹೊರಬಂದವ, ಹೇಳು ಅಮ್ಮು ಎಂದಾಗ, ಇವತ್ತ್ಯಾಕೆ ಕೆಳಗಡೆ ಬಂದಿಲ್ಲ ನೀನು? ಯಾವಾಗಲೂ 1/2 ಅವರ್ ರೆಸ್ಟ್ ಮಾಡಿ ನಮ್ಮ ಜೊತೆ ಮಾತಾಡೋಕ್ಕೆ ಬರ್ತಿದ್ದೆ, ಇವತ್ತ್ಯಾಕೆ ಬಂದಿಲ್ಲ? ಏನಾಗಿದೆ ಅಣ್ಣ ನಿಂಗೆ ಎಂದು ಪ್ರಶ್ನಿಸಿದವಳಿಗೆ, ಇಷ್ಟು ಹೊತ್ತು ಆ ಲೂಸ್ಗೆ ಹೇಗೆ ಪಾಠ ಕಲಿಸೋದು ಅಂತ ಯೋಚಿಸ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಎಂದುಕೊಂಡವ. ಅದು ಅಮ್ಮು ಸ್ವಲ್ಪ ತಲೆನೋಯಿತು, ಅದಕ್ಕೆ ಬರಲಿಲ್ಲ ನಾನು ಎಂದು ಉತ್ತರಿಸಿದ. ಅವನ ಮುಖ ನೋಡಿದವಳಿಗೆ ಅವನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಒಂದು ಕ್ಷಣ ಅನಿಸಿತು. ಆದರೂ ಹೆಚ್ಚೇನು ಯೋಚಿಸಿದವಳು, ಟ್ಯಾಬ್ಲೆಟ್ ಕೊಡ್ಲಾ ಎಂದಾಗ ನಿರಾಕರಿಸಿದವನು, ಈಗ ಸ್ವಲ್ಪ ಪರವಾಗಿಲ್ಲ, ಬಾ ಕೆಳಗಡೆ ಹೋಗೋಣ ಎಂದವನು ತನ್ನ ತಂಗಿಯ ಜೊತೆ ಕೆಳಗೆ ಹೋಗಿ ತಂದೆ ತಾಯಿಯ ಜೊತೆ ಸ್ವಲ್ಪ ಹೊತ್ತು ಹರಟುತ್ತಾ ಕುಳಿತ. ಅಪ್ಪ, ಭವಿಷ್ ಮನೆಯವರು ಇಲ್ಲಿಗೆ ಬರೋದಕ್ಕೆ ಮೊದಲು ನಾನೊಂದು ಸಾರಿ ಭವಿಷ್ ಜೊತೆ ಮಾತಾಡಬೇಕು ಎಂದ ಸತ್ಯಜಿತ್. ನನಗೂ ಒಂದು ಸಾರಿ ಭವಿಷ್ ಜೊತೆ ಮಾತಾಡಬೇಕು ಕಣೋ, ಬಾ ಈಗಲೇ ಕಾಲ್ ಮಾಡಿ ಮಾತಾಡೋಣ, ಈಗ ಅಲ್ಲಿ ಬೆಳಗ್ಗೆ 8 ಗಂಟೆ ಅನಿಸುತ್ತೆ ಎಂದು ಜಿತೇಂದ್ರರವರು ಭವಿಷ್ಗೆ ಕರೆ ಮಾಡಿದರು. ಬೆಳಗ್ಗೆ ಆಫೀಸಿಗೆ ಹೋಗಲು ತಯಾರಾಗುತ್ತಿದ್ದವನಿಗೆ ಹೊಸ ನಂಬರ್ನಿಂದ ಕರೆ ಬಂದಿತ್ತು. ಕರೆ ಸ್ವೀಕರಿಸಿದವನೇ ಹಲೋ ಎಂದಾಗ, ಹಲೋ ಭವಿಷ್, ನಾನು ಜಿತೇಂದ್ರ ಅಂತ, ನಿನಗೆ ನೋಡಿರೋ ಹುಡುಗಿ ಸ್ಫೂರ್ತಿಯ ತಂದೆ ಎಂದು ತಮ್ಮ ಪರಿಚಯ ಹೇಳಿದಾಗ, ಹಾಂ ಹೇಳಿ ಮಾವ, ಹೇಗಿದ್ದೀರಾ ಎಂದು ಕೇಳಿದವ ತಕ್ಷಣ ನಾಲಾಗೆ ಕಚ್ಚಿ, ಸಾರಿ ಅಂಕಲ್ ಎಂದ. ಇಟ್ಸ್ ಓಕೆ ಮಾವ ಅಂತಾನೆ ಕರಿ, ನೋ ಪ್ರಾಬ್ಲಮ್, ಹೇಗಿದ್ರೂ 2 ಮನೆಯವರಿಗೂ ಸಂಬಂಧ ಓಕೆ ಆಗಿದೆ ಎಂದವರು, ನನ್ನ ಗೆಳೆಯ ಕೂಡ ನಿನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನೇ ಹೇಳಿದ್ದಾನೆ ಎಂದುಕೊಂಡು, ಭವಿಷ್ ಮತ್ತು ನನ್ನ ಮಗ ಸತ್ಯಜಿತ್ ನಿನ್ನ ಜೊತೆ ಮಾತಾಡಬೇಕಂತೆ, ಇರು ಕೊಡ್ತೀನಿ ಎಂದವರೇ ಮೊಬೈಲ್ ಸತ್ಯಜಿತ್ ಕೈಗಿಟ್ಟರು. ಹಲೋ ಭವಿಷ್ ಎಂದವ ಭವಿಷ್ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಕರೆ ಸ್ಥಗಿತಗೊಳಿಸಿದ. ಅಪ್ಪ, ನಮ್ಮ ಅಮ್ಮುಗೆ ತಕ್ಕ ಹುಡುಗ ಭವಿಷ್, ಅವನ ಜೊತೆ ಮಾತಾಡಿ ನಂಗೆ ತುಂಬ ಖುಷಿಯಾಯಿತು, ತುಂಬ ಫ್ರೆಂಡ್ಲಿ, ಅಮ್ಮುಗೆ ಒಳ್ಳೆ ಗಂಡ ಹಾಗೂ ಫ್ರೆಂಡ್ ಆಗ್ತಾನೆ ಎಂದು ಭವಿಷ್ನನ್ನು ಹೊಗಳಿದಾಗ, ನನಗೂ ಹಾಗೆ ಅನಿಸ್ತು ಕಣೋ ಎಂದವರು ತಮ್ಮ ಮಡದಿ ಹಾಗೂ ಮಗಳ ಬಳಿ ಭವಿಷ್ ಜೊತೆ ಮಾತನಾಡಿದ ಬಗ್ಗೆ ತಿಳಿಸಿದರು. ಸತ್ಯಜಿತ್ ತನ್ನ ಕೋಣೆಯತ್ತ ಹೋದವನು HR ಮ್ಯಾನೇಜರ್ಗೆ ಕರೆ ಮಾಡಿ, ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸಿಗೆ ನೆಕ್ಸ್ಟ್ ಮಂಡೇ ಜಾಯ್ನ್ ಆಗೋಕೆ ತಿಳಿಸಿ ಎಂದ. ಅವನ ಮಾತಿಗೆ HR ಮ್ಯಾನೇಜರ್ ಸರಿ ಎಂದರು. ಮಿಸ್ ಭಾಮ, ಈ ಸತ್ಯಜಿತ್ ಯಾರು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಎಂದವ ವ್ಯಂಗ್ಯ ನಗು ಬೀರಿದ. ಅಪ್ಪ, ನಾನು ಸೋಮವಾರ ಕೆಲಸಕ್ಕೆ ಜಾಯ್ನ್ ಆಗಬೇಕಂತೆ, ಕಂಪನಿಯಿಂದ ಮೇಲ್ ಕಳಿಸಿದ್ರು ಎಂದ ಭಾಮಾಳಿಗೆ. ಹೌದಾ, ಹಾಗಾದರೆ ನೀನಿಲ್ಲಿಂದ 2 ದಿವಸ ಮೊದಲೇ ಹೋಗಬೇಕಲ್ಲ ಎಂದರು ರಾಮಕೃಷ್ಣರವರು. ಎಂತಕ್ಕೆ? ನಾನು ಸ್ಪಂದನ ಮನೆಯಲ್ಲಿ ನಿಲ್ಲುವುದಲ್ಲ, ನನ್ನ ಡ್ರೆಸ್ ಮತ್ತು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮಾತ್ರ ಕೊಂಡೋದ್ರೆ ಸಾಕು ಎಂದಳು ಭಾಮ. ಅವಳಿಗೆ ತನ್ನ ತಂದೆ ತಾಯಿಯನ್ನು ಬಿಟ್ಟು ಇಷ್ಟು ಬೇಗ ಹೋಗಲು ಮನಸ್ಸಿರಲಿಲ್ಲ. ಭಾಮ, ನಾವು ಆದಿತ್ಯವಾರ ನಿನ್ನ ಅಣ್ಣನಿಗೆ ಹೆಣ್ಣು ನೋಡಲಿಕ್ಕೆ ಅವರ ಮನೆಗೆ ಹೋಗಬೇಕಲ್ಲ ಎಂದು ನೆನಪಿಸಿದರು ಚಿತ್ರರವರು. ಓ ಹೌದಲ್ಲ, ನಂಗೆ ಮರ್ತೋಯ್ತು, ಹಾಗಾದರೆ ನಾವು ಶನಿವಾರ ಇಲ್ಲಿಂದ ಹೋಗುವ ಎಂದಳು. ಹೌದು, ಶನಿವಾರವೇ ಹೋಗಬೇಕಿಲ್ಲಿಂದ. ನೀನು ನಿನಗೆ ಎಂತ ಬೇಕೋ ಎಲ್ಲ ತೆಗಿ, ಬ್ಯಾಗ್ ಪ್ಯಾಕ್ ಮಾಡು,
ಮತ್ತು ಲಾಸ್ಟ್ ಮಿನಿಟಲ್ಲಿ ಅಮ್ಮ ಅದಿಲ್ಲ ಇದಿಲ್ಲ ಅಂತ ರಾಗ ಎಳಿಬೇಡ ಎಂದ ಚಿತ್ರರವರಿಗೆ. ಆಯ್ತಮ್ಮ, ಈಗ ಬ್ಯಾಗ್ ಪ್ಯಾಕ್ ಮಾಡ್ತೇನೆ ಎಂದು ತನ್ನ ಕೋಣೆಯತ್ತ ಓಡಿದಳು ಭಾಮ. ತನ್ನ ಬ್ಯಾಗ್ ಪ್ಯಾಕ್ ಮಾಡುತ್ತಿದ್ದಳ ಮನಸ್ಸು ಸತ್ಯಜಿತ್ ಸುತ್ತಲೇ ಸುತ್ತುತ್ತಿತ್ತು. ಅವ ಎಂತಕ್ಕೆ ನನ್ನ ಕನಸಲ್ಲಿ ಬಂದದು? ಜೋರಿದ್ದಾನೆ ಅವ, ನನಗೆ ಸ್ಟುಪಿಡ್ ಗರ್ಲ್ ಅಂತ ಬೈತಾನೆ. ಅವನ ಭಾಷೆ ಕೇಳ್ತಾರೆ ಗೊತ್ತಾಗ್ತದೆ ಅವ ಈ ಊರಿನವಲ್ಲ ಅಂತ. ಬೆಂಗಳೂರಿನವ ಇರಬಹುದಾ? ಅವ ಎಂತಕ್ಕೆ ನನ್ನ ಹತ್ರ ರೂಢಾಗಿ ಮಾತಾಡಿದ್ದು? ಅಲ್ಲ, ಅವ ಕಾಲೇಜಲ್ಲಿ ಅಣ್ಣನ ಬಗ್ಗೆ ಎಂಕ್ವೈರಿ ಮಾಡ್ತಿದ್ದ. ಎಂತಕ್ಕಾಗಿರ್ಬೋದು? ಇನ್ನೂ ಅವ ಆ ಪಿಕ್ಚರಲ್ಲಿ ಬರುವ ಹಾಗೆ ಅಂಡರ್ ಕವರ್ ಏಜೆಂಟ್ ಇರ್ಬೋದಾ? ಅಣ್ಣ ಇರೋದು US ಅಲ್ಲಿ. ಇವ ಎಂತಕ್ಕೆ ಇಲ್ಲಿ ಕಾಲೇಜಿಗೆ ಬಂದು ಅಣ್ಣನ ಬಗ್ಗೆ ಕೇಳಬೇಕು? ಎಂಥದೋ ಸರಿ ಇಲ್ಲ. ಹಾಗೆ ಅವನ ಅಂಡರ್ ಕವರ್ ಏಜೆಂಟ್ ಆಗಿದ್ದರೆ ನನ್ನಣ್ಣ ಎಂತಾದರೂ ತಪ್ಪು ಮಾಡಿದಾನ ಎಂದುಕೊಂಡವಳು. ನಾನೆಂತಕ್ಕೆ ಬೇಡದೆಲ್ಲ ಆಲೋಚಿಸೋದು? ಹಾಗೆಂತ ಇರಲಿಕ್ಕಿಲ್ಲ. ಅಣ್ಣ ಹೇಗೆ ಅಂತ ನಂಗೆ ಗೊತ್ತುಂಟು. ಆ ಮಂಗನ ಹೆಸರೆಂತ ಅಂತ ಗೊತ್ತಿಲ್ಲಲ್ಲ. ನನಗೆಂತಕ್ಕೆ ಸುಮ್ಮನೆ. ಆದರೆ ಸಹ ಇನ್ನೊಂದು ಸರ್ತಿ ಅವ ಕಾಣಲಿಕ್ಕೆ ಸಿಕ್ಕಿದರೆ ನಮ್ಮ ಕಾಲೇಜಿಗೆ ಎಂತಕ್ಕೆ ಬಂದದ್ದು, ನನ್ನ ಅಣ್ಣನ ಬಗ್ಗೆ ಎಂತಕ್ಕೆ ಕೇಳ್ತಿದ್ದದು ಅಂತ ಕೇಳಬೇಕು. ಚಂದ ಇರುವ ಹುಡುಗಿಯರಿಗೆ ಅಹಂಕಾರ ಜಾಸ್ತಿ ಅಂತ ಹೇಳ್ತಾರಲ್ಲ, ಚಂದ ಇರುವ ಹುಡುಗರಿಗೆ ಸಹ ಅಹಂಕಾರಕ್ಕೆ ಕಮ್ಮಿ ಅಂತ ಇಲ್ಲ. ಅವ ಚಂದ ಇದ್ದಾನಲ್ಲ, ಅದಕ್ಕೆ ಅವನಿಗೆ ಸಹ ಅಹಂಕಾರ. ಭಾಮ, ಇನ್ನೂ ಸಾಗಲಿಲ್ವ ನಿಂದು ಎಂದು ಚಿತ್ರರವರು ಅವಳ ಕೋಣೆಗೆ ಬರದಿದ್ದರೆ ಇನ್ನೂ ಸ್ವಲ್ಪ ಹೊತ್ತು ಅವನ ಬಗ್ಗೆ ಯೋಚಿಸುತ್ತಾ ಕುಳಿತಿರುತ್ತಿದ್ದಳೇನು. ಆಯಿತು ಅಮ್ಮ ಎಂದವಳು ಬ್ಯಾಗಿನ ಜಿಪ್ ಹಾಕಿ ಅದನ್ನು ಬದಿಗಿಟ್ಟಳು. ದಿನಗಳು ಕಳೆದವು. ಅಂದು ಭಾಮ ತನ್ನ ತಂದೆ ತಾಯಿಯ ಜೊತೆ ಮನೆಯಿಂದ ಹೊರಟಳು. ಮೂವರ ಪಯಣ ಮೈಸೂರಿನತ್ತ ಸಾಗಿತು. ಮೊದಲು ಸ್ಪಂದನಾಳ ಮನೆಗೆ ಹೋದರು. ಅವರನ್ನು ಖುಷಿಯಿಂದಲೇ ಬರಮಾಡಿಕೊಂಡರು ಸಂಧ್ಯಾರವರು. ಅಣ್ಣ, ನೀವು ಮೂವರು ಇವತ್ತಿಲ್ಲೇ ಇರಿ ಎಂದು ಸಂಧ್ಯಾರವರು ಹೇಳಿದಾಗ, ಇಲ್ಲಮ್ಮ, ನನ್ನ ಗೆಳೆಯ ಉಮೇಶ್ ಅವನ ಮನೆಗೆ ಬರಲು ಹೇಳಿದ್ದಾನೆ. ನಾನು ಕೂಡ ಸರಿ ಅಂದಿದ್ದೇನೆ. ಇವಾಗ ಬರಲ್ಲ ಅಂದರೆ ಅವನು ಬೇಜಾರು ಮಾಡ್ಕೊಳ್ತಾನೆ. ಹಾಗೆ ನಾಳೆ ನಮ್ಮ ಭವಿಷ್ಯಕ್ಕೆ ಹೆಣ್ಣು ನೋಡಲು ಹೋಗ್ತಿದ್ದೀವಿ. ಅವನು ನಮ್ಮ ಜೊತೆ ಬರ್ತಿದ್ದಾನೆ ಎಂದಾಗ ಅವರು ಹೇಳಿದ್ದು ಸರಿ ಎನಿಸಿದ ಕಾರಣ, ಸರಿ ಅಣ್ಣ, ಆದರೆ ನಿಮಗೆ ಊಟ ರೆಡಿ ಮಾಡಿದ್ದೀನಿ, ಊಟ ಮಾಡಿಕೊಂಡೇ ಹೋಗಬೇಕು. ಬೆಳಗಿನ ಜಾವ ಮನೆಯಿಂದ ಹೊರಟಿದ್ದೀರಾ, ನಿಮಗೂ ಪ್ರಯಾಣ ಮಾಡಿ ಸುಸ್ತಾಗಿರಬೇಕು ಎಂದವರು ಚಿತ್ರರವರಿಗೆ ನೀವು ಫ್ರೆಶ್ ಆಗಿ ಬನ್ನಿ ಎಂದಾಗ, ಆಯಿತು ಎಂದ ಚಿತ್ರರವರು ಫ್ರೆಶ್ ಆಗಿ ಬಂದು ಅವರು ಅಷ್ಟು ಒತ್ತಾಯ ಮಾಡಿದ್ದಾರೆ, ಇಲ್ಲೇ ಊಟ ಮಾಡಿ ಹೋಗುವ ಎಂದು ತಮ್ಮ ಪತಿಗೆ ಹೇಳಿದಾಗ ಅವರು ಅದಕ್ಕೆ ಸಮ್ಮತಿಸಿದರು. ಮಧ್ಯಾಹ್ನ ಊಟ ಮುಗಿಸಿ ತದನಂತರ ಉಮೇಶ್ ರವರ ಮನೆಗೆ ಹೊರಟರು. ಉಮೇಶ್ ರವರು ಹಾಗೂ ರಾಮಕೃಷ್ಣರವರು ಕಾಲೇಜಿನಿಂದಲೇ ಸ್ನೇಹಿತರು. ಇಬ್ಬರು ಬೇರೆ ಬೇರೆ ಬ್ಯಾಂಕಿನಲ್ಲಿ ಉದ್ಯೋಗಿಗಳಾಗಿದ್ದರು. ಇಷ್ಟು ವರ್ಷಗಳಾದರೂ ಅವರ ಸ್ನೇಹ ಯಾವುದೇ ಅಡೆತಡೆಗಳಿಲ್ಲದೆ ಮುಂದುವರೆದಿದೆ. ಉಮೇಶ್ ರವರು ಹಾಗೂ ರಾಮಕೃಷ್ಣರವರು ತಮಗೆ ಬಿಡುವಿರುವಾಗ ಭೇಟಿಯಾಗುತ್ತಿದ್ದರು. ಆದರೆ ಅವರ ಕುಟುಂಬದ ಸದಸ್ಯರು ಈ ಮೊದಲು ಭೇಟಿಯಾಗಿರಲಿಲ್ಲ. ಕಾರಿನ ಹಾರ್ನ್ ಸದ್ದು ಕೇಳಿ ಹೊರಬಂದ ಉಮೇಶ್ ರವರು ಬಹಳ ದಿನಗಳ ನಂತರ ಗೆಳೆಯನನ್ನು ನೋಡಿ, ಕೃಷ್ಣ ಯಾಕೋ ಲೇಟು ಎಂದು ಕೇಳಿದಾಗ, ಇವಳ ಫ್ರೆಂಡ್ ಮನೆಗೆ ಹೋಗಿದ್ವಿ ಕಣೋ, ಅಂದಹಾಗೆ ಇವಳು ನನ್ನ ಹೆಂಡತಿ ಚಿತ್ರ ಮತ್ತಿವಳು ನನ್ನ ಮುದ್ದಿನ ಮಗಳು ಭಾಮ ಎಂದು ತಮ್ಮ ಮಡದಿ ಹಾಗೂ ಮಗಳನ್ನು ಉಮೇಶ್ ರವರಿಗೆ ಪರಿಚಯಿಸಿದರು. ಎಲ್ಲರೂ ಬನ್ನಿ ಒಳಗೆ ಎಂದವರೇ ಅವರನ್ನು ಮನೆಯೊಳಗೆ ಕರೆದೊಯ್ದು ಸೋಫಾದಲ್ಲಿ ಕೂರಲು ಹೇಳಿದರು. ಲತಾ ಎಂದು ತಮ್ಮ ಮಡದಿಯನ್ನು ಕೂಗಿದಾಗ ಅಡುಗೆ ಕೋಣೆಯಿಂದ ಹೊರಬಂದವರಿಗೆ, ನೋಡು ಲತಾ, ಇವನೇ ನನ್ನ ಆಪ್ತ ಮಿತ್ರ ರಾಮಕೃಷ್ಣ, ಅವನ ಹೆಂಡತಿ ಚಿತ್ರ ಮತ್ತು ಮಗಳು ಭಾಮ ಎಂದು ತಮ್ಮ ಮಡದಿಗೆ ತಮ್ಮ ಸ್ನೇಹಿತ ಹಾಗೂ ಅವರ ಪರಿವಾರವನ್ನು ಪರಿಚಯಿಸಿದರು. ಎರಡು ಕೈಗಳನ್ನು ಜೋಡಿಸಿ ನಮಸ್ತೆ ಎಂದವರೇ ಹೇಗಿದ್ದೀರಿ ಎಂದು ಕೇಳಿದಾಗ, ನಾವು ಹುಷಾರಿದ್ದೇವೆ ಎಂದು ಉತ್ತರಿಸಿದಳು ಭಾಮ. ನೀನೇನು ಮಾಡ್ತಿದ್ಯಾ ಪುಟ್ಟ ಎಂದು ಕೇಳಿದವರಿಗೆ, ನನಗಿಲ್ಲಿಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ ಆಂಟಿ, ಸೋಮವಾರ ಬರಲಿಕ್ಕೆ ಹೇಳಿದ್ದಾರೆ ಎಂದು ಉತ್ತರಿಸಿದಳು ಭಾಮ. ಇವಳ ಭಾಷೆ ಸ್ವಲ್ಪ ವ್ಯತ್ಯಾಸವಿದೆಯಲ್ಲ ಎಂದುಕೊಂಡವರು ತಮ್ಮ ಪತಿಯ ಬಳಿ ಅದನ್ನು ವಿಚಾರಿಸಿದಾಗ, ಕೃಷ್ಣ ಕಾಸರಗೋಡಿನವ, ಈಗ ಮಂಗಳೂರಲ್ಲಿರುವುದು. ಭಾಮ ಹುಟ್ಟಿದ್ದು ಬೆಳೆದದ್ದು ಎಲ್ಲ ಕಾಸರಗೋಡಿನಲ್ಲೇ, ಅದಕ್ಕೆ ಅವಳ ಕನ್ನಡ ಹಾಗೆ. ನಾನು ಮತ್ತು ಕೃಷ್ಣ ಮಂಗಳೂರಿನ ಕಾಲೇಜಲ್ಲಿ ಓದಿದ್ದು. ಕೆಲಸ ಸಿಕ್ಕಿ ಈ ಕಡೆ ಬಂದ ಮೇಲೆ ನನ್ನ ಭಾಷೆ ಬದಲಾಯಿತು. ನಾವು ಪೂರ್ತಿ ಇಲ್ಲಿಯವರೇ ಆಗಿಬಿಟ್ವಿ ಎಂದರು. ನನಗೆ ಹಾಗೆ ಆಗಲಿಕ್ಕೆ ಇಷ್ಟ ಇಲ್ಲ. ನಾನು ಹುಟ್ಟಿ ಬೆಳೆದ ಊರಿನ ಭಾಷೆ ಮರೀಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಭಾಷೆ ಕೇಳಿ ನನಗೆ ತುಂಬ ಜನ ತಮಾಷೆ ಮಾಡಿದ್ದಾರೆ. ನೀವು ಯಾವ ಊರು ಅಂತ ಕೇಳಿದಾಗ ನಾನು ಕಾಸರಗೋಡು ಅಂತ ಹೇಳಿದರೆ, ಓ ಕೇರಳ ಅಲ್ವಾ ಅಂತ ಹೇಳ್ತಾರೆ. ನಿಮಗೆ ಕನ್ನಡ ಉಂಟಾ ಅಲ್ಲಿ ಅಂತ ಸಹ ಕೇಳ್ತಾರೆ. ಕಾಸರಗೋಡು ಕೇರಳದ ಜಿಲ್ಲೆ ಆದರೂ ಮೊದಲು ಕರ್ನಾಟಕದ ಒಂದು ಭಾಗವಾಗಿತ್ತು. ನಮ್ಮದು ಕೇರಳ ಕರ್ನಾಟಕ ಗಡಿ ಪ್ರದೇಶ. ನಮ್ಮ ಊರಲ್ಲಿ ಮಲಯಾಳ, ಕನ್ನಡ, ತುಳು, ಕೊಂಕಣಿ ಹೀಗೆ ತುಂಬ ಭಾಷೆ ಮಾತಾಡುವ ಜನ ಇದ್ದಾರೆ. ಅದಕ್ಕೆ ನಮ್ಮ ಕನ್ನಡದಲ್ಲಿ ಸ್ವಲ್ಪ ಮಲಯಾಳ, ತುಳು ಎಲ್ಲ ಮಿಕ್ಸ್ ಆಗಿರ್ತದೆ. ಕರ್ನಾಟಕದ ಎಲ್ಲ ಜಿಲ್ಲೆಯ ಕನ್ನಡ ಒಂದೇ ರೀತಿ ಇರ್ತದ? ಮಂಡ್ಯದ ಭಾಷೆ ಒಂದು ರೀತಿ,
ಬೆಂಗಳೂರಿನ ಭಾಷೆ ಇನ್ನೊಂದು ರೀತಿ, ಹೀಗೆ ಇರ್ತದಲ್ಲ, ಹಾಗೆ ನಮ್ಮದು ಸಹ. ನಮ್ಮನ್ನೆಲ್ಲರೂ ಬೇರೆ ಮಾಡೋದು ಯಾವಾಗ ಸಹ ಎಂದಳು ಭಾವುಕಳಾಗಿ. ಭಾಮ, ಎಂಥದ ನಿಂದು ಬಂದಲೆಲ್ಲ ಎಂದು ಚಿತ್ರಾರವರು ಗದರಿದಾಗ, ಅವಳು ಹೇಳಿದ್ದು ನಿಜ ಅಲ್ವಾ ಚಿತ್ರಾರವರೇ ಎಂದರು ಲತಾರವರು. ನನಗೆ ಅವರೇ ಅಂತ ಹೇಳಬೇಡ, ಸರಿಯಾಗುವುದಿಲ್ಲ. ಚಿತ್ರ ಅಂತ ಕರಿ, ನಾನು ಸಹ ನಿನ್ನನ್ನು ಲತಾ ಅಂತ ಕರಿತೇನಾಯ್ತಾ ಎಂದರು ಚಿತ್ರರವರು. ಲತಾರವರು ಖುಷಿಯಿಂದಲೇ ತಲೆಯಾಡಿಸಿದರು. ಭಾಮ, ನಿನ್ನ ಭಾಷಾ ಪ್ರೇಮ ನನಗೆ ತುಂಬ ಮೆಚ್ಚುಗೆ ಆಯಿತು ಕಣಮ್ಮ ಎಂದು ಅವಳನ್ನು ಹೊಗಳಿದರು ಉಮೇಶ್ರವರು. ಥ್ಯಾಂಕ್ಸ್ ಅಂಕಲ್ ಎಂದವಳೆ. ನಿಮ್ಮ ಮಕ್ಕಳಲ್ಲಿ ಯಾರೂ ಸಹ ಕಾಣುವುದಿಲ್ಲ, ನನಗೆ ಅವರ ಗುರ್ತ ಇಲ್ಲಲ್ಲ ಎಂದಳು. ನಮಗೆ 2 ಮಕ್ಕಳು. ದೊಡ್ಡವನ ಹೆಸರು ಆಶ್ರಯ ಅಂತ, ಅವನ ಎಂಜಿನಿಯರ್. ಅವನೀಗ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದಾನೆ. ಚಿಕ್ಕವಳು ಆರ್ದ್ರ, ಫೈನಲ್ ಇಯರ್ BCom ಓದ್ತಿದ್ದಾಳೆ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಅಲ್ವಾ, ಕಾಲೇಜು ರಜಾ. ಅದೇನೋ ಅಸೈನ್ಮೆಂಟ್ ವರ್ಕ್ ಇದೆ ಅಂತ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ, ಇನ್ನೇನು ಬಂದುಬಿಡ್ತಾಳೆ ಎಂದು ಉಮೇಶ್ರವರು ಹೇಳಿದಾಗ, ಅಪ್ಪ ಎಂದು ಅವರ ಬಳಿ ಬಂದಳು ಅವರ ಮುದ್ದಿನ ಮಗಳು ಆರ್ದ್ರ. ನೋಡಮ್ಮ ಬಂದ್ಲು ನನ್ನ ಸುಪುತ್ರಿ ಎಂದು ಭಾಮಾಳಿಗೆ ಹೇಳಿದವರು ತಮ್ಮ ಗೆಳೆಯ ಹಾಗೂ ಕುಟುಂಬದವರನ್ನು ಆರ್ದ್ರಾಳಿಗೆ ಪರಿಚಯಿಸಿದರು. ಎಲ್ಲರನ್ನೂ ನೋಡಿ ಚಂದದ ನಗೆ ಬೀರಿದವಳು ತನ್ನ ತಾಯಿಗೆ, ಅಮ್ಮ ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ತನ್ನ ಕೋಣೆಯತ್ತ ಹೆಜ್ಜೆ ಹಾಕಿದಳು. ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಂದು ರಾಮಕೃಷ್ಣರವರಿಗೆ ಹಾಗೂ ಉಳಿದವರಿಗೆ ಹೇಳಿದ ಉಮೇಶ್ರವರು ತಮ್ಮ ಮಡದಿಗೆ, ಲತಾ ಅವರಿಗೆ ರೂಮ್ ತೋರಿಸು ಎಂದರು. ಸರಿ ಎಂದವರು ಅವರಿಗೆ ಕೋಣೆ ತೋರಿಸಿ ಹೊರಬಂದವರು, ರೀ ಭಾಮ ತುಂಬ ಮುದ್ದಾಗಿದ್ದಾಳಲ್ವಾ ಎಂದರು ಮೇಲುದನಿಯಲ್ಲಿ. ಹೌದು ಎಂದು ಉಮೇಶ್ರವರು ಸಹಜವಾಗಿ ನುಡಿದರೆ, ನಮ್ಮ ಆಶು ಹಾಗೂ ಭಾಮಾಳಿಗೆ ಮದುವೆ ಮಾಡಿಸಿದರೆ ಹೇಗೆ ಎಂದು ತಮ್ಮ ಮನದ ಮಾತನ್ನು ಹೊರಹಾಕಿದರು ಲತಾರವರು. ಲತಾ ಕೃಷ್ಣ ನನ್ನ ಸ್ನೇಹಿತ, ಅವನು ನಾವು ಸಂಬಂಧಿಗಳಾಗ್ತೀವಿ ಅಂದರೆ ನನಗೆ ಖುಷಿನೇ. ಆದರೆ ಅವನೀಗ ಮಗನ ಮದುವೆ ಬಗ್ಗೆ ಯೋಚಿಸ್ತಿದ್ದಾನೆ. ಭವಿಷ್ಯ ಮದುವೆ ಆಗಲಿ, ಆಮೇಲೆ ಈ ವಿಷಯವನ್ನು ಪ್ರಸ್ತಾಪಿಸುವ. ಹಾಗೆ ಇಬ್ಬರು ಒಪ್ಪಿದರೆ ಮಾತ್ರ ಮದುವೆ ಎಂದು ಉಮೇಶ್ರವರು ಹೇಳಿದಾಗ, ಸರಿ ಎಂಬಂತೆ ತಲೆಯಾಡಿಸಿದವರು, ಅವರು ಒಪ್ಪದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಆದರೂ ನೀವು ಹೇಳಿದ ಹಾಗೆ ಅವರ ಮಗನ ಮದುವೆ ಆಗೋ ತನಕ ಕಾಯೋಣ ಎಂದ ಲತಾರವರು ತಮ್ಮ ಕೋಣೆಯತ್ತ ಹೋದರು. ಮುಂದುವರಿಯುವುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.